ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ನಿಮ್ಮದು ಸೆಕೆಂಡ್ ಪಿ ಯು ಸಿದು ಆ್ಯನ್ಯುವಲ್ ಎಕ್ಸಾಮಿನೊಂದು ಡೇಟ್ ಅಥವಾ ಟೈಮ್ ಟೇಬಲ್ ಏನದ ಅನೌನ್ಸ್ಮೆಂಟ್ ಆಗಿದೆ ರೀ. ಓಕೆ ಸರ್, ಇದು ನಿಜ ಅದನ ಸುಳ್ಳದನ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಐ ಥಿಂಕ್ ಇಟ್ ಈಸ್ ಟ್ರೂ, ಇದು ಸತ್ಯ ಅದ. ಯಾಕಂತಂದರೆ ಇದೊಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಂದಿರತಕ್ಕಂಥ ಒಂದು ಸುತ್ತೋಲೆ ಇದೆ ರೀ. ಸೊ ಹಾಗಾಗಿ ಇದರಲ್ಲಿ ಏನು ಡೌಟ್ ಬೇಡ. ನಿಮ್ಗೆ ಹಂಗೇನಾದರೂ ಡೌಟ್ ಇದ್ದರೆ ನಾನು ಏನಾದರೂ ಟೆಲಿಗ್ರಾಮಲ್ಲಿ ನಿಮಗೆ ಒಂದು ಮೆಸೇಜನ್ನು ಹಾಕ್ತೀನಂತ, ಡೌಟ್ ಇದ್ದರೆ. ಅಂದರೆ ಇದು ನಿಜ ಇದೆನಾ ಅಥವಾ ಸುಳ್ಳಿದೆನಾ ಅಂತ ನೋಡಿರಿ. 2024 SLC ಮತ್ತು ದ್ವಿತೀಯ PUC ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಅಂತ ಎರಡು ಎಟ್ ಎ ಟೈಮ್ ಏನದ ಒಂದು ಅಂತಿಮ ವೇಳಾಪಟ್ಟಿಯನ್ನು ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಹೈಲೈಟ್ಸನ್ನು ಓದ್ತಿ ನೋಡ್ರಿ. ನಾನು SLC ಪರೀಕ್ಷೆ ಒಂದನ್ನು ದಿನಾಂಕ 25/3/2024ರಿಂದ 6/4/2024 ಹಾಗೂ ದ್ವಿತೀಯ PUC ಪರೀಕ್ಷೆಯನ್ನು 1/3/2024ರಿಂದ 22/3/2024 ನಡೆಸಲು ತೀರ್ಮಾನಿಸಿ ಅಂತಿಮ ವೇಳಾಪಟ್ಟಿಗಳನ್ನು ಮಂಡಳಿಯ ಜಾಲತಾಣಗಳಲ್ಲಿ ಪ್ರಕಟಿಸಲಾಗಿದೆ. ಸದರಿ ವೇಳಾಪಟ್ಟಿಗಳನ್ನು ಈ ಪತ್ರಕ್ಕೆ ಲಗತ್ತಿಸಲಾಗಿದೆ. ಅಂದರೆ ಇಲ್ಲಿ ಟೈಮ್ ಟೇಬಲನ್ನು ಅವ್ರು ಏನು ಮಾಡಿದ್ದಾರೆ, ಈ ಒಂದು ಪತ್ರಕ್ಕೆ ಏನಾದ್ರು ಲಗತ್ತೆ ಮಾಡಿರಂತ, ಅಂದರೆ ಹಾಕಿದಾರಂತ. ನಿಮ್ಗೇನಾದರೂ ಅದ್ರ ಬಗ್ಗೆ ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದ ನೋಡ್ರಿ. ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಮತ್ತು ಜಿಲ್ಲಾ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣರವರು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಅಂತಿಮ ವೇಳಾಪಟ್ಟಿಗಳನ್ನು ಮಂಡಳಿಯ ಜಾಲತಾಣಗಳಲ್ಲಿ ಇಲ್ಲೇನು ವೆಬ್ಸೈಟ್ ಕೊಟ್ಟಿದ್ದಾನಲ್ವ, ಈ ಒಂದು ವೆಬ್ಸೈಟಲ್ಲಿ, ಈ ಒಂದು ಜಾಲತಾಣದಲ್ಲಿ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಹಾಗಾಗಿ ತಾವು ಅದನ್ನು ಪಡೆದುಕೊಂಡು ತಮ್ಮ ಶಾಲಾ ಕಾಲೇಜಿನ ಸೂಚನಾ ಫಲಕದಲ್ಲಿ ಪ್ರಕಟಿಸಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಹಿತಿಯನ್ನು ನೀಡುವಂತೆ ಕ್ರಮ ವಹಿಸಲು ತಿಳಿಸಿದೆ ಅಂತ ಹೇಳಿದ್ದಾನೆ. ಹಾಗಾಗಿ ಇದು 100% ಸತ್ಯ ಇರತಕ್ಕಂಥ ಒಂದು ಟೈಮ್ ಟೇಬಲ್ ಅದ ರೀ. ಓಕೆ, ಇದರಲ್ಲಿ ಏನು ಡೌಟ್ ಬೇಡ, ರೈಟ್. ಇದು ಪ್ರತಿ ಯಾರಿಗೆ ಕಳಿಸಿದಾರೆ ಅಂದ್ರೆ ನೋಡಿರಿ, ಇವ್ರು ಎಲ್ಲ ಏನದ ಒಂದೊಂದು ಕಾಪಿ ಕಳಿಸಿರ್ತಾರೆ ರೀ ಇವರು. ಓಕೆ, ರಾಜ್ಯದ ಎಲ್ಲ ಉಪನಿರ್ದೇಶಕರು ಅಂದರೆ ಡಿಸ್ಟಿಕ್ ಬೋರ್ಡ್ ಏನಿದಿರ್ತಲ್ವ, ಪ್ರತಿಯೊಂದು ಡಿಸ್ಟಿಕ್ ಬೋರ್ಡಿಗೆ ಇದನ್ನದ ಕಳಿಸಿರ್ತಾರೆ. ಪದವಿ ಪೂರ್ವ ಆಗಲಿ ಅಥವಾ ಆಡಳಿತ ಆಗಲಿ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ BO ಏನಿದಿರ್ತಾರಲ್ವ ಅವ್ರದ್ದು ಆಫೀಸಿಗೆ, ಎಲ್ಲ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಸಹ ಇದರದೊಂದು ಕಾಪಿ ಅಥವಾ ಪ್ರತಿಯನ್ನು ಕಳಿಸಿರ್ತಾರೆ. ಹೌದಾ? ಸೊ ನೋಡ್ರಿ, ಇದೆಲ್ಲ ಏನು ಕೊಟ್ಟಿದ್ದೇನೆ ಇದೇನು ಓದೋದ ಅವಶ್ಯಕತೆ ಇಲ್ಲ ನಿಮ್ಗೆ. ಇವಾಗ ಡೈರೆಕ್ಟ್ ಏನದ ನಾನು ಟೈಮ್ ಟೇಬಲಿಗೆ ಬರ್ತೀನಿ ಅಂತ. ಓಕೆನಾ? ಸೊ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿರಿ, ಯಾರು ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ತುಂಬ ಇಂಪಾರ್ಟೆಂಟ್ ಇದೆ, ಕ್ರಿಟಿಕಲ್ ಟೈಮ್ ಇದೆ ಇವಾಗ, ರೈಟ್. ನೋಡಿರಿ, ಮಾರ್ಚ್ 2024 ದ್ವಿತೀಯ PUC ಒಂದು ಅಂತಿಮ ವೇಳಾಪಟ್ಟಿ ಇದೆ ರೀ. ಓಕೆ, ಫಸ್ಟ್ ನೋಡಿರಿ, ದಿನಾಂಕ ಮತ್ತು ವಾರ ಅಂತ ಎರಡನೇದು ವಿಷಯ, ಮೂರನೇದು ಸಬ್ಜೆಕ್ಟ್ ಕೋಡ್ ಇದೆ ರೀ, ಆಮೇಲೆ ಟೈಮ್ ಟೇಬಲ್ ಅಂದರೆ ಟೈಮಿಂಗ್ ಇದೆ ಇದು. ಓಕೆ, ಒಟ್ಟು ಓದಿ ಇದೇನು ಅವಶ್ಯಕತೆ ಇಲ್ಲ ನಿಮಗೆ, ಎಷ್ಟು ಮಾರ್ಕಿಂದ ಇದೆ ಅದೆಲ್ಲ, ರೈಟ್. ಇವಾಗ ನೋಡಿರಿ, ಫಸ್ಟ್ ಮಾರ್ಚ್ 1ಕ್ಕೆ ಕನ್ನಡ ಮತ್ತು ಅರೇಬಿಕ್ ಅದ ರೀ. ಎಷ್ಟು ಗಂಟೆಗೆ ಇರ್ತದೆ? 10:15ರಿಂದ 1:30 ತನಕ ಇದ್ದಿರ್ತದೆ. 80 ಮಾರ್ಕಿನ ಪೇಪರ್ ಅದ ರೀ. 3 hours 50 minutes ಟೈಮ್ ಕೊಟ್ಟಿರ್ತಾನೆ ನೋಡಿರಿ. ಆಮೇಲೆ ಶನಿವಾರ ಪರೀಕ್ಷೆ ಇಲ್ಲ ಅಂತ 2 ತಾರೀಕು 3 ತಾರೀಕು 4 ತಾರೀಕು ಅದ ನೋಡಿರಿ. ಗಣಿತ ಬತ್ ನೋಡಿರಿ, ಎಷ್ಟು? 4/3/2024. ಓಕೆ, ಸಬ್ಜೆಕ್ಟ್ ಕೋಡ್ 35 ಇದೆ. ಬೆಳಿಗ್ಗೆ 10:15ರಿಂದ 1:30 ತನಕ, ಇದನ್ನು 3 ಗಂಟೆ 15 ನಿಮಿಷ ಇದೆ ರೀ. 80 ಮಾರ್ಕ್ಸಿಂದ ಇದೆ ನೋಡಿರಿ. ಆಮೇಲೆ ಇದು ಶಿಕ್ಷಣಶಾಸ್ತ್ರ ಎಜುಕೇಷನ್ ಯಾರು ಮಾಡಿರ್ತಾರೆ? ಆರ್ಟ್ಸ್ದವ್ರಿಗೆ ಅದ. ರಾಜ್ಯಶಾಸ್ತ್ರ ಅಂದರೆ ಐ ಥಿಂಕ್ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು ರೀ? ಎಸ್, ಸಂಖ್ಯಾಶಾಸ್ತ್ರ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಂಗೆ. ಓಕೆ, ಆಮೇಲೆ 6 ತಾರೀಕು ನೋಡ್ರಿ, ಯಾವತ್ತಿದೆ ರೀ? ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಎಲ್ಲ ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ ನೋಡಿರಿ. ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 7th ಡೇಟಿಗೆ ನೋಡೋಣ ಅಂತ ಇತಿಹಾಸ, ಭೌತಶಾಸ್ತ್ರ ಅಂದರೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ ರೀ. ಓಕೆ, ಅದಾದ ನಂತರ ಫಿಸಿಕ್ಸ್ ಎಷ್ಟು ಮಾರ್ಕಿಂದ ಇದೆ ನಿಮಗೆ? ಇಲ್ಲಿ 70 ಮಾರ್ಕಿಂದ ಇದೆ. ಹಿಸ್ಟ್ರಿ ಬಂದುಬಿಟ್ಟು 80 ಮಾರ್ಕಿಂದ ಇದೆ ನೋಡಿರಿ. ಶುಕ್ರವಾರ 8 ತಾರೀಕು ಏನದ ಮಹಾಶಿವರಾತ್ರಿ ಇರೋದ್ರಿಂದ ನಿಮಗೆ ರಜೆ ನೀಡಿದೆ. ಅವತ್ತಿನ ದಿನ ಯಾವುದೇ ರೀತಿಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡೋಂಗಿಲ್ಲ. ಸ್ಯಾಟರ್ಡೆ ಅಥವಾ ಶನಿವಾರ ದಿನ ಅದ ನೋಡಿರಿ. ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ ಇದೆ, ಲೆಕ್ಕಶಾಸ್ತ್ರ ಇದೆ, ಭೂಗರ್ಭಶಾಸ್ತ್ರ ಇದೆ, ಗೃಹ ವಿಜ್ಞಾನ ಇದೆ. ಇಲ್ಲಿ ಯಾವುದೇ ರೀತಿಯಿಂದ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಇಲ್ಲ ಅಂತ ಅಂದ್ಕೊತೀನಿ ನಾನು. ಓಕೆ, ಗೃಹ ವಿಜ್ಞಾನ ಇದೆ ಅಲ್ವಾ, ಅದನ್ನು ಬಿಟ್ಟು ಮತ್ತೆ ಯಾವುದೇ ಇಲ್ಲ. ಅದಾದ್ಮೇಲೆ ನೋಡಿರಿ, ತರ್ಕಶಾಸ್ತ್ರ ಅಂತ, ವ್ಯವಹಾರ ಅಧ್ಯಯನ ಅಂತ, ಇದು 11 ತಾರೀಕಿದೆ ಸೋಮವಾರ. ಎಲ್ಲ 80 ಮಾರ್ಕ್ಸಿಂದು. ಟೈಮ್ ಡ್ಯೂರೇಷನ್ 3 hours 15 minutes ಇದೆ. ನೆಕ್ಸ್ಟ್ ಇಂಗ್ಲೀಷ್ ನೋಡಿರಿ, 13/3/2024 ಇಂಗ್ಲೀಷ್ ಅದ.
ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 2 ಇದೆ ರೀ. 10:15ರಿಂದ 1:30 ತನಕ 3 ಅವರ್ 3 ಗಂಟೆ 15 ನಿಮಿಷ ಟೈಮ್ ಇದೆ. ಇದನ್ನು 80 ಮಾರ್ಕಿಂದ ಇದೆ ನೋಡಿರಿ. ಗುರುವಾರ ಯಾವುದೇ ರೀತಿಯಿಂದ ಪರೀಕ್ಷೆನ ಇಲ್ಲ ಅಂತ. ಆಮೇಲೆ ಶುಕ್ರವಾರ ಹಿಂದೂಸ್ತಾನಿ ಸಂಗೀತ ಅದ, ಮನಃಶಾಸ್ತ್ರ ಅದ, ಸೈಕಾಲಜಿ, ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ, ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್ ಅದ ನೋಡಿರಿ. ಓಕೆ, ಮತ್ತು ಕೆಮಿಸ್ಟ್ರಿ ಇದೆ ನೋಡಿರಿ. ಕೆಮಿಸ್ಟ್ರಿ ನಿಮಗೆ 70 ಮಾರ್ಕ್, ಬೇಸಿಕ್ ಮ್ಯಾಥ್ಸ್ 80, ಮನಃಶಾಸ್ತ್ರ 80 ಇದೆ, ಹಿಂದೂಸ್ತಾನಿ ಸಂಗೀತ ಏನದ 40 ಮಾರ್ಕಿಗೆ ಇದೆ ನೋಡಿರಿ. ಅದಾದ ಮೂಲಕ ಅರ್ಥಶಾಸ್ತ್ರ ಇದೆ ನೋಡಿರಿ, ಎಕನಾಮಿಕ್ಸ್ ಅದ 3 ಗಂಟೆ 15 ನಿಮಿಷ ಟೈಮ್ ಡ್ಯೂರೇಷನ್. ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ 10:15ರಿಂದ 1:30 ತನಕ. ಇದನ್ನು 80 ಮಾರ್ಕ್ ಅದ. ಸಂಡೇ ದಿನ ಹಾಲಿಡೇ ಇದೆ ರೀ. 18th ಡೇಟಿಗೆ ನೋಡಿರಿ, ಭೂಗೋಳಶಾಸ್ತ್ರ, ಜೀವಶಾಸ್ತ್ರ, ಸಬ್ಜೆಕ್ಟ್ ಕೋಡು 24 ಮತ್ತು 36 ಅದ ನೋಡಿರಿ. ಬಯಾಲಜಿ, ಓಕೆ, ಬಯಾಲಜಿ ಎಷ್ಟು 18 ತಾರೀಕು ಅದ ನೋಡಿರಿ. ಓಕೆ, ನಿಮಗೆ ಬಯಾಲಜಿ 70 ಮಾರ್ಕ್ ಇರ್ತದೆ. ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ 80 ಮಾರ್ಕಿಂದ ಅದ ನೋಡಿರಿ. ಮಂಗಳವಾರ ಯಾವುದೇ ರೀತಿಯಿಂದ ಪರೀಕ್ಷೆ ಇಲ್ಲ ಅಂತ. ನೆಕ್ಸ್ಟ್ ನೋಡೋಣ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಅಂತ. ಇವೆರಡು ಏನದ ನಿಮಗೆ, ಇದೊಂದು 80 ಮಾರ್ಕ್ ಅದ, ಎರಡು 70 ಮಾರ್ಕ್ ಅದ ನೋಡಿರಿ. ಆಮೇಲೆ 21 ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಇದೆ ನೋಡಿರಿ. ಇವೆಲ್ಲ ಏನಂದರೆ 80 ಮಾರ್ಕಿಂದೆ ಒಂದು ಕ್ವಶನ್ ಪೇಪರ್ ಇರ್ತದೆ. ಓಕೆ, ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ಸೇಮ್. ಇಲ್ಲೂ ನಿಮಗೇನದ 3 hours 15 minutes ಟೈಮ್ ಕೊಟ್ಟಿರ್ತಾನೆ. ಓಕೆ, ಆಮೇಲೆ ಹಿಂದಿ ಅದ ನೋಡಿರಿ. ಲಾಸ್ಟ್ 22 ತಾರೀಕು ಹಿಂದಿ ಇದೆ ರೀ. ಟೈಮ್ ಡ್ಯೂರೇಷನ್ 3 hours 15 minutes, ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್ ಇದೆ ನೋಡಿರಿ. ಓಕೆ, ಇದು ಕನ್ನಡದಾಗ ಆಯಿತು. ಇವಾಗ ಇಂಗ್ಲೀಷ್ನಾಗ ಒಂದು ಹೇಳಿ, ತುಂಬ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಒಳಗೂ ಬೇಕು ರೀ ಅಂತ ಹೇಳ್ತೀರಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂತೇಳಿ. ಓಕೆ, ಇಂಗ್ಲೀಷಲ್ಲಿ ಇಲ್ಲಿ ಇದೆ ನೋಡಿರಿ ಟೈಮ್ ಟೇಬಲ್. ಸೆಕೆಂಡ್ PUC ಎಕ್ಸಾಮಿನೇಷನ್ ಮಾರ್ಚ್ 2024. ಓಕೆ, ನೋಡ್ಕೊಳ್ರಿ. ಇಲ್ಲಿ ಕನ್ನಡ ಇದೆ, ಮ್ಯಾಥ್ಸ್ ಎಜುಕೇಷನ್ ಇದೆ ರೀ, ಪೊಲಿಟಿಕಲ್ ಸೈನ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹಿಸ್ಟ್ರಿ, ಫಿಸಿಕ್ಸ್. ಅದಾದ್ಮೇಲೆ ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯೋಲಜಿ, ಹೋಮ್ ಸೈನ್ಸ್, ಲಾಜಿಕ್ ಮತ್ತು ಬಿಸ್ನೆಸ್ ಸ್ಟಡೀಸ್, ಇಂಗ್ಲೀಷ್. ಓಕೆ, ಎಲ್ಲ ಕ್ಲಿಯರ್ ಆಗಿದೆ ರೀ, ಚೆನ್ನಾಗಿದೆ. ನೋಡ್ಕೊಂಡು ತಾನದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಇದೆ, ಸೈಕಾಲಜಿ ಇದೆ, ಅದಾದ್ಮೇಲೆ ಎಕನಾಮಿಕ್ಸ್ ಇದೆ ನೋಡಿರಿ. ಓಕೆ, ನೆಕ್ಸ್ಟ್ ಜಿಯೋಗ್ರಫಿ ಇದೆ, ಆಮೇಲೆ ಬಯಾಲಜಿ ಇದೆ, ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಡೇಟು ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜಸ್ ಅದ ನೋಡಿರಿ. ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್, ಹಿಂದಿ. ಓಕೆ, ಇಷ್ಟು ಅದಾವ. ನಾ ಏನು ಅಂತಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಹಿಂದಿ, ಇವೆಲ್ಲ ಏನಂದರೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ. ಯಾವ ಪ್ರಿಪ್ರೇಟ್ರಿ, ಓಕೆ, ಅಥವಾ ಪೂರ್ವ ಸಿದ್ಧತಾ ಅಂತ ಕರಿತೀವಲ್ವ, ಪೂರ್ವ ಸಿದ್ಧತಾ ಪರೀಕ್ಷೆದು ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ತಾವು ನೋಡಿರಿ. ಮತ್ತು ಅದಷ್ಟೇ ಅಲ್ಲದೆ ನಾನದು ನಿಮಗೆ ಟೆಲಿಗ್ರಾಮಲ್ಲಿ ಇದ್ರದ್ದು PDF ಕಳಿಸ್ತಾ ಇದ್ದೀನಿ. ಅದರದ್ದು ಪ್ರತಿಯೊಂದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರನ್ನು ಟೆಲಿಗ್ರಾಮಲ್ಲಿ ಕಳಿಸ್ತಾ ಇದ್ದೀನಿ. ಓಕೆ, ಹಾಗಾಗಿ ತಾವು ಜಾಯಿನ್ ಆಗ್ರಿ. ಮತ್ತು ಈ ಒಂದು ಟೈಮ್ ಟೇಬಲ್ನು ನಾನದ ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ್ರಿ. ಓಕೆ, ಆದಷ್ಟು ಬೇಗ ಜಾಯಿನ್ ಆಗ್ರಿ. ನಾನು ನಿಮಗೆ ಕೆಲವೊಂದು ಸ್ಟ್ರಾಟಜಿಗಳನ್ನು ಹೇಳ್ಕೊಟ್ಟಿದ್ದೀನಿ, ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಎಕ್ಸಾಮನ್ನು ಬರೀಬೇಕು. ಅದಷ್ಟೇ ಅಲ್ಲದೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರೀ. ಓಕೆ, ಮತ್ತು ಫಿಸಿಕ್ಸ್ನು ಏನದ ಒಂದು 4-5 ಚಾಪ್ಟರ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ರೈಟ್, ಎಲ್ಲನೂ ತುಂಬ ಇಂಪಾರ್ಟೆಂಟ್ ಇದೆ ರೀ. ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್ ಏನದ ನಾನು ನಿಮಗೆ MCQ ಮತ್ತು ಒಂದು 3 to 4 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡ್ತೀನಿ ರೀ. ಓಕೆ, ಇದ್ರದ್ದು ಅವಶ್ಯಕತೆ ಇಲ್ಲ ಇವಾಗ, ಯಾಕಂತಂದರೆ ಆಲ್ರೆಡಿ ನಿಮಗೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳು ಸಿಗ್ತಾ ಇದಾವಲ್ವ, ಹಾಗಾಗಿ ಇದ್ರದ್ದು ಅವಶ್ಯಕತೆ ಇಲ್ಲ. ಬಟ್ ಇವೇನದ ನಾವು ವಿತ್ ಆನ್ಸರ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ್ರಿ. ವಿತ್ ಆನ್ಸರ್ ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಇರ್ತಕ್ಕಂಥದ್ದು ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತೀನಿ ಅಂತ್ರಿ. ಓಕೆ, ರೈಟ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಎಲ್ಲರೂ ಚೆನ್ನಾಗಿ ಬರೀರಿ, ಒಂದು ಪ್ಲ್ಯಾನ್ ಮಾಡಿರಿ, ಸುಮ್ಮನೆ ಹರಿಬರಿ ಮಾಡ್ಕೊಂಡ್ರಿ ಟೈಮನ್ನು ವೇಸ್ಟ್ ಮಾಡಿಬಿಡ್ರಿ. ಪ್ರಾಪರ್ ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡಿರಿ. 7 to 8 ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಬ್ಲೂ ಪ್ರಿಂಟ್ ಎಲ್ಲರ ಕಡೆ ಇರಬೇಕು ನೋಡಿರಿ. ಬ್ಲೂ ಪ್ರಿಂಟ್ ತುಂಬ ಇಂಪಾರ್ಟೆಂಟ್ ಇದೆ. ಸುಮಾರು ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟೇ ಗೊತ್ತಿಲ್ಲ, ಹಾಗಾಗಿ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿ ತಾವೇನದ ಸ್ಟಡಿ ಮಾಡಿರಿ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಏನದ ನಿಮಗೆ ಕ್ವಶನ್ ಪೇಪರ್ ಇದ್ದಿರ್ತದೆ ರೀ. ಹಾಗಾಗಿ ಬ್ಲೂ ಪ್ರಿಂಟ್ ತುಂಬ ಇಂಪಾರ್ಟೆಂಟ್ ಇದೆ, ಮತ್ತು ಪ್ಲ್ಯಾನ್ ಮಾಡಿರಿ.
ಒಂದು 7 to 8 ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿರಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ. ಮತ್ತೇನದ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.